ನಮಸ್ಕಾರ ಎಲ್ಲ ಕನ್ನಡಿಗರು. ಅಕ್ಷರ ಅನ್ನ ಮತ್ತು ಆಧ್ಯಾತ್ಮದ ಪ್ರತೀಕವಾಗಿರ್ತಕ್ಕಂಥ ನಮ್ಮ ದಕ್ಷಿಣ ಭಾರತದ ಕುಂಭಮೇಳನೆ ಅಂತ ಹೇಳಿ ಕರೆಸ್ಕೊಳ್ಳುವಂಥ ಒಂದು ಜಾತ್ರೆ ನಡೆಯುವಂಥ ಒಂದು ಪ್ರದೇಶಕ್ಕೆ ಬಂದಿದ್ದೇವೆ ಇವತ್ತು. ಈ ಒಂದು ಜಾತ್ರೆ ಯಾವ ಕಾರಣಕ್ಕಾಗಿ ನಡೀತಿದೆ, ಅದೇ ರೀತಿಯಾಗಿ ಯಾವ ಪ್ರದೇಶದಲ್ಲಿ ನಡೀತಿದೆ ಅನ್ನೋದನ್ನು ನಿಮಗೆ ತಿಳಿಸೋಣ ಅಂತ. ಅದಕ್ಕೂ ಮೊದಲು ನಾವು ತಿಳ್ಕೊಬೇಕಾಗಿರ್ತಕ್ಕಂಥ ಒಂದು ಪ್ರದೇಶ ಯಾವುದಪ್ಪ ಅಂತ ನಾವು ಬಂದಿರುವಂಥ ಒಂದು ಪ್ರದೇಶ ಕೊಪ್ಪಳದ ಗವಿಸಿದ್ದೇಶ್ವರ ಅಂತಂದು ಈ ಒಂದು ಪ್ರದೇಶಕ್ಕೆ ಕರೀತಾರೆ. ಕೊಪ್ಪಳದೊಳಗಿರ್ತಕ್ಕಂಥ ಒಂದು ಗವಿಸಿದ್ದೇಶ್ವರ ಮಠಕ್ಕೆ ಬಂದೇವೆ ನಾವು ಇವತ್ತು. ಈ ಒಂದು ಗವಿಸಿದ್ದೇಶ್ವರ ಮಠದೊಳಗೆ ನಡೀತಕ್ಕಂಥ ಒಂದು ಜಾತ್ರೆ, ಮಠದ ಒಂದು ಜಾತ್ರೆ ದಕ್ಷಿಣ ಭಾರತದ ಒಂದು ಕುಂಭಮೇಳ ಅಂತ ಹೇಳಿ ಕರೀತಾರೆ. ಈ ಒಂದು ಜಾತ್ರೆಗೆ ಸುಮಾರು ಒಂದು 15ರಿಂದ 20 ಲಕ್ಷದಷ್ಟು ಜನ ಈ ಒಂದು ಜಾತ್ರೆಗೆ ಬರೋದನ್ನು ನಾವು ಕಾಣ್ತೇವೆ. ಅಷ್ಟೊಂದು ಜನಕ್ಕೂ ಸಹ ಈ ಒಂದು ಗವಿಮಠ ಅನ್ನುವಂಥ ಒಂದು ಪ್ರದೇಶ, ಈ ಒಂದು ಮಠ ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಆಹಾರವನ್ನು ಅಂದ್ರೆ ಪ್ರಸಾದವನ್ನು ನೀಡ್ತಕ್ಕಂಥ ಒಂದು ಪ್ರತೀತಿ ಈ ಒಂದು ಮಠದಲ್ಲಿ ಕಂಡು ಬರ್ತೈತಿ. ಹಾಗಾಗಿ ಈ ಒಂದು ಮಠದ ಬಗ್ಗೆ ನಾವು ತಿಳ್ಕೊಳ್ಳೋದೇವೆ. ಇದುವರೆಗೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಈ ಒಂದು ವಿಡಿಯೋನ ಯಾರಿಗಾದ್ರೂ ಶೇರ್ ಮಾಡ್ಬೇಕನ್ಸಿದ್ರೆ, ವಿಡಿಯೋ ಎಂಡ್ ಆದ್ಮೇಲೆ ಶೇರ್ ಮಾಡ್ಬೇಕನ್ಸಿದ್ರೆ ಶೇರ್ ಮಾಡಿರಿ. ಗವಿಮಠದ ಸ್ಥಾಪನೆಯ ಹಿನ್ನೆಲೆ 11ನೇ ಶತಮಾನದೊಳಗೆ ಉತ್ತರ ಭಾರತದೊಳಗಿರುವಂಥ ಒಂದು ಕಾಶಿ ಎನ್ನುವಂಥ ಪ್ರದೇಶದಿಂದ ಧರ್ಮ ಪ್ರಚಾರ ಮಾಡಬೇಕು ಅನ್ನುವಂಥ ಒಂದು ಭಾವನೆಯನ್ನು ಇಟ್ಕೊಂಡ್ಬಿಟ್ಟು ದಕ್ಷಿಣ ಭಾರತಕ್ಕೆ ಶ್ರೀ ರುದ್ರಮುನಿ ಮಹಾಸ್ವಾಮಿಗಳು ಬರ್ತಾರೆ. ದೇಣಿಗೆ ಕೊಡಂಗಿದ್ರೆ ಇದು ಒಂದು QR ಕೋಡ್ ಒಳಗೆ ಸ್ಕ್ಯಾನ್ ಮಾಡ್ಕೊಂಡ್ಬಿಟ್ಟು ನೀವು ದೇಣಿಗೆ ಕೊಡ್ಬೋದಿಲ್ಲ. ಈ ಶ್ರೀ ರುದ್ರಮುನಿ ಮಹಾಸ್ವಾಮಿಗಳು ಬಂದಂಥ ಸಂದರ್ಭದೊಳಗೆ ಕೊಪ್ಪಳ ಅನ್ನುವಂಥ ಒಂದು ಊರಿಗೆ ಬರ್ತಾರೆ. ಅವರು ಕೊಪ್ಪಳಕ್ಕೆ ಬಂದಾಗ ಅಲ್ಲಿರುವಂಥ ಒಂದು ಪ್ರಕೃತಿ ಸೌಂದರ್ಯವನ್ನು ನೋಡಿ ಮೈ ಸೋತು ಶ್ರೀ ರುದ್ರಮುನಿ ಮಹಾಸ್ವಾಮಿಗಳು ಕೊಪ್ಪಳದೊಳಗಿರ್ತಕ್ಕಂಥ ಒಂದು ಗುಡ್ಡದ ಗವಿ ಒಳಗೆ ನೆಲೆ ನಿಲ್ತಾರೋ. ಈ ಗುಡ್ಡದ ಗವಿ ಒಳಗೆ ನೆಲೆ ನಿಂತಿರೋದು ಆ ಊರೊಳಗಿರ್ತಕ್ಕಂಥ ಜನರಿಗೆಲ್ಲ ಗೊತ್ತಾಗ್ತೈತಿ. ಆವಾಗ ಆ ಜನರೆಲ್ಲ ಬಂದು ಅವ್ರ ಹತ್ರ ಮಾತಾಡಿದಾಗ ಅವ್ರು ಹೇಳಿರ್ತಕ್ಕಂಥ ಎಲ್ಲ ಮಾತುಗಳು ಏನಾಗ್ತಾವಪ್ಪ ಅಂತಂದ್ರೆ ಸತ್ಯವಾಗಿ ಪರಿವರ್ತನೆ ಗೊತ್ತಿರ್ತಾವ ಅನ್ನುವಂಥ ಒಂದು ಕಾರಣದಿಂದಾಗಿ ಆ ಒಂದು ಜನರೆಲ್ಲ ಅವರ ಭಕ್ತರಾಗಿ ಪರಿವರ್ತನೆಗೊಳ್ತಾರೋ. ಆವಾಗ ಅವರು ನೆಲೆಸಿರ್ತಕ್ಕಂಥ ಒಂದು ಬೆಟ್ಟ ಏನಾಗ್ತೈತಿಪ್ಪ ಅಂತಂದ್ರೆ ಗವಿಮಠ ಅಂತಂತಂದು ಪರಿವರ್ತನೆವಾಗುವುದನ್ನು ನಾವು ಕಾಣ್ತೀವಿ. ಗವಿಮಠದ ಒಂದು ಖ್ಯಾತಿ ಇರುವುದು ಅಲ್ಲಿರ್ತಕ್ಕಂಥ ಒಂದು ಗವಿಸಿದ್ದೇಶ್ವರರ ಒಂದು ಗದ್ದುಗೆ ಅಂತಂದು ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾಕಂತಂದ್ರೆ ಗವಿಸಿದ್ದೇಶ್ವರರು ಯಾರಂತ ಕೇಳೋದಾದ್ರೆ, ಗವಿಸಿದ್ದೇಶ್ವರರು 11ನೇ ಪೀಠಾಧಿಪತಿಗಳಿವರು. 10ನೇ ಪೀಠಾಧಿಪತಿಯಾಗಿರ್ತಕ್ಕಂಥ ಶ್ರೀ ಚನ್ನಬಸವ ಮಹಾಸ್ವಾಮಿಗಳು ಏನು ಮಾಡ್ತಾರಪ್ಪ ಅಂತಂದ್ರೆ ಇವರನ್ನ ಗವಿಸಿದ್ದೇಶ್ವರರನ್ನ 11ನೇ ಪೀಠಾಧಿಪತಿಯನ್ನಾಗಿ ಮಾಡ್ತಾರೆ. ಯಾಕಂತಂದ್ರೆ ಗವಿಸಿದ್ದೇಶ್ವರರು ಏನಿರ್ತಾರಲ್ಲ, ಇವರು ತಮ್ಮ ಸಣ್ಣ ವಯಸ್ಸಿನೊಳಗನ ಹಲವಾರು ಪವಾಡಗಳನ್ನ ಮಾಡ್ತಿರ್ತಾರೋ. ಅವರು ತಮ್ಮ ಕೈ ಸ್ಪರ್ಶದಿಂದನ ಒಂದು ಸತ್ತಿರ್ತಕ್ಕಂಥ ಒಂದು ಆಕಳನ್ನ ಜೀವಂತವಾಗಿ ಮಾಡಿರ್ತಕ್ಕಂಥ ಒಂದು ಶಕ್ತಿಯನ್ನ ಹೊಂದಿರ್ತಾರೋ. ಈ ಒಂದು ಮಾತು 10ನೇ ಪೀಠಾಧಿಪತಿಯಾಗಿರ್ತಕ್ಕಂಥ ಒಂದು ಶ್ರೀ ಚನ್ನಬಸವ ಮಹಾಸ್ವಾಮಿಗಳಿಗೆ ಗೊತ್ತಾಗ್ತೈತಿ. ಆವಾಗ ಚನ್ನಬಸವ ಮಹಾಸ್ವಾಮಿಗಳು 11ನೇ ಪೀಠಾಧಿಪತಿಯನ್ನು ಮಾಡೋದಕ್ಕಂತಂದ ಗವಿಸಿದ್ದೇಶ್ವರರನ್ನ ಆಯ್ಕೆ ಮಾಡ್ತಾರೋ. ಈ ರೀತಿಯಾಗಿ 11ನೇ ಪೀಠಾಧಿಪತಿಯಾಗಿರ್ತಕ್ಕಂತಹ ಸಿದ್ದೇಶ್ವರರು ತಮ್ಮ ಪೂಜ್ಯ ಗುರುಗಳಾಗಿರ್ತಕ್ಕಂತಹ 10ನೇ ಪೀಠಾಧಿಪತಿಯಾಗಿರ್ತಕ್ಕಂತಹ ಚನ್ನಬಸವ ಮಹಾಸ್ವಾಮಿಗಳು ತಾವು ಲಿಂಗೈಕ್ಯರಾಗಕ್ಕಂತಂದ ಕಟ್ಟಿಸಿರ್ತಕ್ಕಂಥ ಒಂದು ಗದ್ದುಗೆ ಒಳಗ ಅವರನ್ನು ಬಿಟ್ಟು ಬದುಕುವಂತ ಒಂದು ಯಾತನೆಯನ್ನ ತಡ್ಕೊಳಕಾಲಾರ್ದನ ಅವ್ರಕ್ಕಿಂತ ಮೊದಲನ ಆ ಒಂದು ಗದ್ದುಗೆ ಒಳಗ ಪ್ರವೇಶಿಸಿ ಜೀವಂತ ಸಮಾಧಿಯನ್ನ ತಗೊಂತಾರೋ. ಯಾವಾಗ ಗವಿಸಿದ್ದೇಶ್ವರರು ಜೀವಂತ ಸಮಾಧಿಯನ್ನು ತಗೊಂತಾರ ಆವಾಗಿನಿಂದ ಈ ಒಂದು ಗವಿಮಠ ಅನ್ನುವಂಥದ್ದು ಒಂದು ಜಾಗೃತ ಪ್ರದೇಶವಾಗಿ ಪರಿವರ್ತನೆಗೊಳ್ತೈತಿ. ಅದೇ ರೀತಿಯಾಗಿ ಯಾವಾಗ ಅವರು ಸಮಾಧಿಯನ್ನು ತಗೊಂತಾರಲ್ಲ ಅದೇ ದಿನವನ್ನ ಗವಿಮಠದ ಒಂದು ಜಾತ್ರೆಯನ್ನಾಗಿ ಆಚರಣೆ ಮಾಡ್ತಕ್ಕಂಥದ್ದನ್ನು ನಾವು ಕಾಣ್ಬೋದು.